ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕೆಲವರು ಒಬ್ರು ಇಬ್ರು ನೀವು ಅವ್ರನ್ನ ತುಂಬಾ ನಂಬಿರ್ತೀರ. ಅಂಥವರು ನಿಮಗೆ ಮೋಸ ಮಾಡಿರ್ತಾರೆ. ತುಂಬಾ ನೋವಾಗುತ್ತೆ ನಿಮಗೆ. ಎಷ್ಟು ನಂಬಿದ್ದೆ, ನನ್ನವರು ಅಂತ ಅನ್ಕೊಂಡು ನಾನು ನಂಬಿದ್ದೆ ಇವ್ರನ್ನ, ನನಗೆ ಮೋಸ ಮಾಡಿಬಿಟ್ರಲ್ವಾ ಅಂತ ಅಲ್ವಾ? ಆದರೆ ಯಾವುದು ನಮ್ಮ ಜೀವನದಲ್ಲಿ ಸುಮ್ಮನೆ ಆಗಲ್ಲ ಸ್ನೇಹಿತರೆ. ಪ್ರತಿ ಒಂದು ಕೂಡ ನಮಗೆ ಒಂದು ಪಾಠ ಕಲಿಬೇಕು ಅಂತಾನೆ ಆಗೋದು. ಅವರು ನಮಗೆ ಮೋಸ ಮಾಡಿದ್ರು ಅಂದ್ರೆ ಅವರ ನಿಜ ಸ್ವಭಾವ ಇದು ಅಂತ ಯೂನಿವರ್ಸ್ ನಮಗೆ ತೋರಿಸ್ಕೊಡ್ತಾ ಇದೆ. ಅವರಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ಯೂನಿವರ್ಸ್ ನಮಗೆ ಹೇಳ್ತಾ ಇದೆ. ಪಾಠ ಕಲಿತಾ ಇದ್ದೀವಿ ನಾವು. ಸೊ ಹಾಗಾಗಿ ಯಾರಾದರೂ ನಿಮ್ಮನ್ನ ಮೋಸ ಮಾಡಿದ್ರೆ ನಿಮ್ಮವರೇ ಅನ್ಕೊಂಡವರು ನೀವು ತಿರುಗಿ ರಿಯಾಕ್ಟ್ ಮಾಡಬೇಡಿ. ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಅವ್ರಿಗೆ ಮೋಸ ಮಾಡಿರ್ತೀರಾ, ಅದಕ್ಕೆ ರಿಪ್ಲೈ ಆಗಿ ಈಗ ನಿಮಗವ್ರು ಮೋಸ ಮಾಡಿದ್ದಾರೆ. ಅಲ್ಲಿಗೆ ಇಲ್ಲಿಗೆ ಲೆಕ್ಕ ಚುಟ್ಟಾಯಿತು. ಸೊ ಯಾರಾದರೂ ನಿಮ್ಮನ್ನ ಮೋಸ ಮಾಡಿದ್ರು ಅಂದ್ರೆ ನೊಂದ್ಕೊಳ್ಳೋದನ್ನ ಬಿಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಅವರ ಸ್ಮೈಲಿಂಗ್ ಫೇಸ್ನ ನೆನೆಸ್ಕೊಂಡು, ಹಿಂದಿನ ಜನ್ಮದಲ್ಲಿ ನಾನು ನಿನ್ಗೆ ಮೋಸ ಮಾಡಿರ್ಬಹುದು, ಅದಕ್ಕೆ ನನ್ನನ್ನು ಕ್ಷಮಿಸು. ಈಗ ನೀನ್ ನನಗೆ ಮೋಸ ಮಾಡಿದ್ಯಾ, ಅದಕ್ಕೆ ನಾನು ನಿನ್ನ ಕ್ಷಮಿಸಿದ್ದೀನಿ. ಇಲ್ಲಿಗೆ ನಮ್ಮಿಬ್ಬರ ಕರ್ಮದ ಖಾತೆ ಮುಕ್ತಾಯವಾಯಿತು. ಇನ್ನು ಮುಂದೆ ನಾವಿಬ್ಬರು ಆರಾಮಾಗಿ ಇರ್ತೀವಿ ಅಂತ ಹೇಳ್ಕೊಳ್ಳಿ. ಅದಾದ್ಮೇಲೆ ನೋಡಿ, ಏನೋ ಒಂದು ಚೇಂಜ್ ಆಗೇ ಆಗುತ್ತೆ ಖಂಡಿತ. ಅವರಲ್ಲಿ ಒಂದು ಬದಲಾವಣೆ ಅನ್ನೋದು ಬಂದ್ಬಿಡುತ್ತೆ. ಬಂದು ನಿಮ್ಮ ಹತ್ರ ಕನ್ಫೆಸ್ ಮಾಡ್ಕೋತಾರೆ, ಅಥವಾ ಅವ್ರ ಪಾಡ್ಗೆ ಅವ್ರು ಇದ್ದು ಬಿಡ್ತಾರೆ. ನಿಮ್ಮ ಪಾಡಿಗೆ ನೀವಿರ್ತೀರಾ. ಮನ್ಸಲ್ಲಿ ಅದನ್ನ ಕ್ಯಾರಿ ಆನ್ ಮಾಡ್ಕೊಂಡು ಹೋಗ್ತಾ ಇರಲ್ಲ. ಅವ್ರು ನಂಗೆ ಮೋಸ ಮಾಡ್ಬಿಟ್ರು ಅನ್ನೋ ಆ ನೋವಿರಲ್ಲ ನಿಮ್ಗೆ. ಈ ತರ. ಸೊ ಯಾರಾದ್ರೂ ನಿಮ್ಮನ್ನ ಮೋಸ ಮಾಡಿದ್ರು ಅಂದ್ರೂ ಅದಕ್ಕೂ ಒಂದು ಕಾರಣ ಇರುತ್ತೆ. ಸೊ ಹಾಗಾಗಿ ಯಾವುದಕ್ಕೂ ಬೇಜಾರಾಗಬೇಡಿ. ಪ್ರತಿ ಒಂದನ್ನು ಈ ತರ ಆಯ್ತು ಅಂದ್ರೆ ಇದರಿಂದ ನಾನು ಏನ್ ಪಾಠ ಕಲಿತೆ ಅಂತ ಯೋಚನೆ ಮಾಡಿ ಅಷ್ಟೇ.